ರಾಜಯ್ಯ ಒಬ್ಬ ವ್ಯವಸಾಯದ ಕೂಲಿ. ಕೆಲಸ ಇದ್ದಾಗ ಹೊಲದಲ್ಲಿರ್ತಾ ಇದ್ದ, ಇಲ್ಲ ಅಂದ್ರೆ ಮನೆ ಹತ್ರನೇ ಕೂತಿರ್ತಾ ಇದ್ದ. ಅವನ ಹೆಂಡತಿ ಸುಜಾತ ಮನೆ ಹತ್ರ ಹೊಲಿಗೆ ಮಿಷನ್ ಇಂದ ಹೊಲಿಯುತ್ತಾ ಕೈಗೆ ಆಸರೆಯಾಗಿರುತ್ತಾಳೆ. ಅವರಿಗೆ ಮದುವೆಗೆ ಬಂದ ಅನಾಮಿಕಾ ಅನ್ನುವ ಮಗಳಿರುತ್ತಾಳೆ. ಮನೆ ಕೆಲಸ, ಅಡಿಗೆ ಕೆಲಸ ಚೆನ್ನಾಗಿ ಮಾಡ್ತಾ ಇರ್ತಾಳೆ. ಹೊಲಿಗೆ ಮಿಷನ್ ಕೆಲಸ ಕಲ್ತ್ಕೊ ಅಂತಂದ್ರೆ ಕೆಲಸಕ್ಕೆ ಬಾರದ ನೆಪಗಳೆಲ್ಲ ಹೇಳ್ತಾ ಇದ್ಲು. ಒಂದು ದಿನ ಸುಜಾತ ಮಿಷನ್ ಅಲ್ಲಿ ಹೊಲಿತಾ, ಅನಾಮಿಕಾ ಒಂದ್ಸಲ ಇಲ್ಲಿಗೆ ಬಾ ತಾಯಿ ಎಂದು ಕರೆಯುತ್ತಾಳೆ. ಅನಾಮಿಕಾ ಇಷ್ಟದಿಂದ ಬರ್ತಾಳೆ. ಏನಮ್ಮ? ಕೂತ್ಕೋ, ಈ ದಿನದಿಂದ ನಿನಗೆ ಹೊಲಿಗೆ ಕೆಲಸ ಕಲಿಸ್ತೀನಿ. ನನಗ ಹೊಲಿಗೆ ಮಿಷನ್ ಕಲಿಸ್ತೀಯಾ? ಹೌದಮ್ಮ, ಹೆಣ್ಣು ಮಕ್ಕಳಿಗೆ ಕೈಯಲ್ಲಿ ಒಂದು ಕಲೆ ಇದ್ದರೆ ಯಾವಾಗಲೂ ಯಾರ ಮುಂದಲೂ ಕೈಯ ಚಾಚಬೇಕಾದ ಅಗತ್ಯವಿಲ್ಲ. ಆ ಅಗತ್ಯ ಇರಲ್ಲಮ್ಮ. ಅಮ್ಮ, ನನಗೆ ಯಾವ ಕಲೆಯಿಂದಲೂ ಕೆಲಸವಿಲ್ಲ. ನಾನು ಯಾವ ಕೆಲಸನೂ ಮಾಡಬೇಕಾದ ಅಗತ್ಯವಿಲ್ಲ. ನಾನು ಮದುವೆ ಮಾಡ್ಕೊಳ್ಳುವವನನ್ನು ನನ್ನನ್ನು ಮಹಾರಾಣಿ ಹಾಗೆ ನೋಡ್ಕೊತಾನೆ. ಆಗ ನನಗೆ ಈ ಮಿಷನ್ ಏನಕ್ಕೆ ಹೇಳು? ಮಹಾರಾಣಿ ಬದುಕು ಅನ್ನೋದು ಕಥೆಯಲ್ಲಿ ಚೆನ್ನಾಗಿರುತ್ತೆ ತಾಯಿ, ನಿಜ ಜೀವನದಲ್ಲಿ ಅಲ್ಲ. ನಿನಗಾಗುವ ಗಂಡ ಯಾರು ಅನ್ನೋದು, ಎಲ್ಲಿರ್ತಾನೆ ಅನ್ನೋದು, ಅವನು ಯಾವ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಆ ದೇವರು ಯಾವಾಗ್ಲೂ ಬರ್ದಿಡ್ತಾನೆ. ನನ್ನ ಮಾತು ಕೇಳು ತಾಯಿ, ಹೊಲಿಗೆ ಮಿಷನ್ ಕಲ್ತ್ಕೊಳ್ಳೋದ್ರಿಂದ ಎಂತಹ ನಷ್ಟನೂ ಇರೋದಿಲ್ಲ, ಲಾಭನೇ ಅಲ್ವಾ ಇರೋದು. ನೀನ್ ಹೇಳಿದ ದೇವರು ನಾನು ಅಂದ್ಕೊಂಡ ಹಾಗೆ ನನ್ನ ಜೀವನವನ್ನು ಬರ್ದಿರ್ಬೋದಲ್ಲ, ಅದಕ್ಕೆ ನನ್ನ ಜೊತೆ ಹೀಗೆ ಮಾತಾಡಿಸ್ತಾ ಇರ್ಬೋದಲ್ಲ. ಏನಾದ್ರೂ ಆಗ್ಲಿ ತಾಯಿ, ಕೈಯಲ್ಲಿ ಒಂದು ಕಲೆ ಇದ್ದರೆ ತಪ್ಪೇನು ಹೇಳು. ಆದರೂ ಯಾವುದೋ ಒಂದು ದಿನ ನನ್ನ ಮಾತಿನ ಬೆಲೆ ನಿನಗೆ ತಿಳಿಯುತ್ತಮ್ಮ ಎಂದು ಸುಜಾತ ಅನ್ನುತ್ತಲೇ ಅನಾಮಿಕಾ ಏನೋ ಮಾತನಾಡದೆ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ರಾಜಯ್ಯ ಸುಜಾತ ದಂಪತಿಗಳು ಅನಾಮಿಕಂಗೆ ಮದುವೆ ಮಾಡಬೇಕು ಎಂದು ಸಂಬಂಧಗಳು ನೋಡಲಿಕ್ಕೆ ಶುರು ಮಾಡುತ್ತಾರೆ. ರಮೇಶ್ ಅನ್ನುವ ಯುವಕನ ಜೊತೆ ಅನಾಮಿಕಂಗೆ ಮದುವೆ ಸಂಬಂಧ ಕುದುರುತ್ತದೆ. ಅವನು ದುಡ್ಡಿರುವವನಲ್ಲ. ಪ್ರತಿದಿನವೂ ಕೂಲಿ ಕೆಲಸಕ್ಕೆ ಹೋಗಿ ಬಂದ ದುಡ್ಡಿನಿಂದ ಕುಟುಂಬವನ್ನು ನಡೆಸುವ ಸಾಧಾರಣ ವ್ಯಕ್ತಿ. ಅನಾಮಿಕಂಗೆ ಇವೆಲ್ಲ ದೊಡ್ಡದಾಗಿ ತಿಳಿದಿರಲಿಲ್ಲ. ಮದುವೆ ನಂತರ ಎಲ್ಲ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೋತಾಳೆ. ಒಂದು ದಿನ ತನ್ನ ಸ್ನೇಹಿತೆ ಶ್ರೀವಲ್ಲಿ ಬರ್ತಾಳೆ. ರಮೇಶ್ ಫೋಟೋ ತೋರಿಸುತ್ತಾಳೆ. ಶ್ರೀವಲ್ಲಿ ಆಶ್ಚರ್ಯದಿಂದ, ಇವನ್ನ ನೀನು ಮದುವೆ ಮಾಡ್ಕೊಳ್ಳೋದು ಎಂದು ಕೇಳುತ್ತಾಳೆ. ಅನಾಮಿಕಾ ಗಾಬರಿಯಾಗುತ್ತಾಳೆ. ಏನಾಯ್ತು ಶ್ರೀವಲ್ಲಿ, ಯಾಕೆ ಹಾಗೆ ಕೇಳ್ತಾ ಇದೀಯಾ? ಅವನು ಒಳ್ಳೆಯವನಲ್ವಾ? ದುಡ್ಡಿಲ್ವಾ? ನನ್ನನ್ನು ಮಹಾರಾಣಿ ಹಾಗೆ ನೋಡ್ಕೊಳಲ್ವಾ? ನೋಡ್ಕೊಳಲ್ಲ ಅನಾಮಿಕಾ. ರಮೇಶ್ ಒಳ್ಳೆಯವನೇ, ಆದ್ರೆ ದುಡ್ಡಿರುವವನಂತೂ ಅಲ್ಲ. ಅವನ ತಂದೆ ಸೇರಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ತಾಯಿ ಮನೆ ಕೆಲಸ ಮಾಡ್ತಾಳೆ. ಅಂತಹ ಮನೆಗೆ ನೀನು ಸೊಸೆಯಾಗಿ ಹೋಗ್ತಾ ಇದೀಯಾ? ಇನ್ನು ಮೇಲಿಂದ ನಿನ್ನ ದೇವರು ಕೂಡ ಕಾಪಾಡಲಾರ ಎಂದು ಹೇಳಿ ಶ್ರೀವಲ್ಲಿ ಹೊರಟು ಹೋಗುತ್ತಾಳೆ. ಅನಾಮಿಕಂಗೆ ಆಂದೋಲನ ಶುರುವಾಗುತ್ತದೆ. ತನ್ನಲ್ಲಿ ತಾನು ಈ ಮದುವೆ ಬೇಡ ಅಂತ ಹೇಳಿ ಈಗ ಅಮ್ಮನವ್ರಿಗೆ ಹೇಗೆ ಹೇಳಬೇಕು ಎಂದು ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ. ವಿಧಾತನ ಹಣೆ ಬರಹ ಬದಲಾಯಿಸಲಿಕ್ಕೆ ನಮ್ಮ ಮನುಷ್ಯನಿಂದ ಆಗುತ್ತದೆ ಹೇಳಿ? ಸ್ವಲ್ಪ ದಿನದಲ್ಲಿ ಅವರಿಬ್ಬರ ಮದುವೆ ಅದ್ದೂರಿಯಾಗಿ ನಡೆಯುತ್ತದೆ. ಕಣ್ಣೀರಿನಿಂದ ಅನಾಮಿಕಳನ್ನು ಅತ್ತೆ ಮನೆಗೆ ಕಳಿಸುತ್ತಾರೆ ಸುಜಾತ ದಂಪತಿಗಳು. ಅನಾಮಿಕಾ ಅತ್ತೆಯ ಮನೆಯಲ್ಲಿ ಕಾಲಿಡುತ್ತಾಳೆ. ಅದು ಚಿಕ್ಕ ಮನೆ. ಅಲ್ಲಿ ಬೆಲೆ ಬಾಳುವ ಸೋಫಾಗಳಿಲ್ಲ, LED ಟಿವಿ ಕೂಡ ಇಲ್ಲ, ಡಬಲ್ ಡೋರ್ ಫ್ರಿಡ್ಜ್ ಕೂಡ ಇಲ್ಲ. ಎಲ್ಲ ಮಾಮೂಲಾಗೆ ಇರುತ್ತೆ ಅಲ್ಲಿ. ಬಹಳ ದುಃಖ ಪಡುತ್ತಾಳೆ, ಕಣ್ಣೀರು ಹಾಕ್ತಾಳೆ. ತವ್ರ ಮನೆಯಿಂದ ಗಂಡನ ಮನೆಗೆ ಬಂದ ಪ್ರತಿ ಹುಡುಗಿಗೆ ಈ ಕಣ್ಣೀರು ತಪ್ಪಲ್ಲಮ್ಮ ಸೊಸೆ. ಇನ್ನು ಮೇಲಿಂದ ಇದೇ ನಿನ್ನ ಮನೆ, ಇನ್ನು ನೀನು ತವರು ಮನೆಗೆ ಅತಿಥಿ. ದುಃಖ ಪಡಬೇಡಮ್ಮ ಸೊಸೆ, ನಿಮ್ಮ ಅಮ್ಮ ಅಪ್ಪನ ಪ್ರೇಮ ಎಲ್ಲಿಗೂ ಹೋಗೋದಿಲ್ಲ, ತಿರುಗಿ ನಮ್ಮ ರೂಪದಲ್ಲಿ ನಿನಗೆ ಸಿಕ್ಕುತ್ತೆ. ಸಮಸ್ಯೆ ಏನಾದರೂ ನಮ್ಗೆ ಹೇಳುತ್ತಾಯಿ. ಹಾಗೆ ಮಾವಯ್ಯ ಎಂದು ಮೇಲಕ್ಕೆ ಅಂದಳು ಹೊರತು ತನ್ನ ಮನಸ್ಸಲ್ಲಿ ಮಾತ್ರ ಈ ಕಣ್ಣೀರು ಇಷ್ಟು ಬಡ ಕುಟುಂಬದೊಳಗೆ ಸೊಸೆಯಾಗಿ ಬಂದೆ ಅಂತ ಬರ್ತಾ ಇರೋ ದುಃಖಕ್ಕೆ ಹರಿತಾ ಇದೆ. ಅದನ್ನ ಅರ್ಥ ಮಾಡಿಕೊಳ್ಳಲಾರದೆ ಹೋಗ್ತಾ ಇದ್ದಾರೆ ಎಂದು ಅನ್ನುತ್ತಾಳೆ. ರಮೇಶ್ ನೋವಿನೊಳಗೆ ಕರ್ಕೊಂಡು ಹೋಗ್ತಾನೆ. ಆ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಜೀವಿಸಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ. ಒಂದು ತಿಂಗಳು ಕಳೆಯುತ್ತದೆ. ಒಂದು ದಿನ ರಮೇಶ್ ಮೌನವಾಗಿ ಕೂತಿರ್ತಾನೆ. ಅವನ ಮುಖದಲ್ಲಿ ನಿರಾಸೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅನಾಮಿಕಾ ಅಡುಗೆ ಮನೆಯೊಳಗೆ ಹೋಗಿ ನೋಡುತ್ತಾಳೆ. ಡಬ್ಬದಲ್ಲಿ ಮುಷ್ಟಿ ಅಕ್ಕಿ ಮಾತ್ರವೇ ಇರುತ್ತದೆ. ಬೇಳೆ ಇಲ್ಲ, ತರಕಾರಿಯೂ ಇಲ್ಲ, ಕಡೆಗೆ ಎಣ್ಣೆ ಕೂಡ ಆಗಿ ಹೋಗಿರುತ್ತೆ. ಆಕೆಯ ಎದೆ ಒಂದೇ ಸಲಕ್ಕೆ ಭಾರವಾಗುತ್ತದೆ. ಆ ದಿನ ರಾತ್ರಿ ಎಲ್ಲರೂ ಗಂಜಿ ಕುಡಿದು ಮಲಗುತ್ತಾರೆ. ಆದರೆ ಅನಾಮಿಕಂಗೆ ಮಾತ್ರ ನಿದ್ರೆ ಬರಲಿಲ್ಲ. ಅವಳ ಕಣ್ಣ ಮುಂದೆ ಅವಳ ತಾಯಿ ಬಂದ ಹಾಗೆ ಅನಿಸುತ್ತದೆ. ಹೆಣ್ಣು ಮಕ್ಕಳಿಗೆ ಕೈಯಲ್ಲಿ ಒಂದು ಕಲೆ ಇದ್ದರೆ ಯಾವಾಗಲೂ ಯಾರ ಮುಂದೂ ಕೈ ಚಾಚಬೇಕಾದ ಅಗತ್ಯ ಬರಲ್ಲ ಅಂತ ನಾ ಹೇಳಿದ್ರೆ ಕೇಳಿದ್ಯಾ ತಾಯಿ? ಈಗ ನೋಡು ನಿನ್ನ ಕುಟುಂಬದ ಪರಿಸ್ಥಿತಿ ಹೇಗಿದೆಯೋ. ಅಮ್ಮ ಎಂದು ಕರೆಯುತ್ತಾಳೆ ಅನಾಮಿಕಾ. ಆದರೆ ಅಲ್ಲಿ ಸುಜಾತ ಇಲ್ಲ, ಮಾಯವಾಗಿ ಹೋಗಿರುತ್ತಾಳೆ. ಆಕೆ ಕಣ್ಣಲ್ಲಿ ನೀರು ಬರುತ್ತೆ. ಮಾರನೇ ದಿನ ರಮೇಶ್ ಕೆಲಸಕ್ಕಾಗಿ ಹೋಗುತ್ತಾ ಇರುವಾಗ ಏನು ಅಂದ್ರೆ ಎಂದು ಅನಾಮಿಕಾ ಕರೆಯುತ್ತಾಳೆ. ಹೇಳು ಅನಾಮಿಕಾ, ನನಗೆ ಒಂದು ಸಲ ನಮ್ಮ ಅಮ್ಮನ ಹತ್ರ ಹೋಗಿ ಬರ್ಬೇಕು ಅಂತಿದೆ. ಸರಿ ಅನಾಮಿಕಾ, ಹೋಗಿ ಬಾ. ಆದ್ರೆ ಇಷ್ಟು ಸಡನ್ ಆಗಿ ಏನಕ್ಕೆ? ಹೋಗ್ ಬಂದ್ಮೇಲೆ ಹೇಳ್ತೀನಿ ರೀ. ಸರಿ, ಜಾಗೃತಿಯಾಗಿ ಹೋಗಿ ಬಾ ಎಂದು ಹೇಳಿ ರಮೇಶ್ ಕೆಲಸಕ್ಕೆ ಹೊರಟು ಹೋಗುತ್ತಾನೆ. ಅನಾಮಿಕಾ ಬ್ಯಾಗ್ ಹಾಕಿಕೊಂಡು ತವ್ರ ಮನೆಗೆ ಹೋಗ್ತಾಳೆ.
ಸುಜಾತ, ರಾಜಯ್ಯ ಅನಾಮಿಕಳನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾರೆ. ಅನಾಮಿಕಾ ಮುಖದಲ್ಲಿ ಮಾತ್ರ ನಗುವಿಲ್ಲ. ಏನಾಯ್ತು ತಾಯಿ, ಅತ್ತೆ ಮನೆಯಲ್ಲಿ ಎಲ್ರೂ ಚೆನ್ನಾಗೇ ಇದ್ದಾರಾ? ಅಮ್ಮ, ನೀನ್ ಹೇಳಿದ್ದು ನಿಜಾನೇ. ಜೀವನ ಕನಸಿನ ಹಾಗೆ ಇರೋದಿಲ್ಲ. ನಾನು ತಪ್ಪು ಮಾಡಿದೆ. ದುಃಖ ಪಡಬೇಡ ತಾಯಿ, ಏನ್ ನಡೆಯಿತೋ ವಿವರವಾಗಿ ಹೇಳು. ಆಗ ಅನಾಮಿಕಾ ತನ್ನ ಅತ್ತೆ ಮನೆಯ ಪರಿಸ್ಥಿತಿ ಎಲ್ಲವನ್ನೂ ವಿವರಿಸುತ್ತಾಳೆ. ಆಗ ಹೋಗಿ ಹೊಲಿಗೆ ಮಿಷಿನ್ ಅನ್ನು ತಗೊಂಡ್ಬರ್ತಾಳೆ. ನೆನಪಿದ್ಯಾ? ಇದೇ ಮಿಷಿನ್ ಅನ್ನ ಕಲ್ತ್ಕೊ ಅಂತ ನಾನು ಹೇಳ್ದೆ, ಕೇಳಲಿಲ್ಲ. ಕಳಿಸಿ ಕೊಡುವಾಗ ಕೂಡ ತಕೊಂಡ್ ಹೋಗಮ್ಮ ಅಂತ ಹೇಳ್ದೆ, ಆಗ ಕೂಡ ಕೇಳಿಸ್ಕೊಂಡಿಲ್ಲ. ಈಗ ಕಲ್ಸಮ್ಮ, ಕಲ್ತ್ಕೊತೀನಿ. ಅನಾಮಿಕಾ ಮಾತು ಅನ್ನುತ್ತಲೇ ಸುಜಾತ ಸಂತೋಷ ಪಡುತ್ತಾಳೆ. ಬೆರಳು ಚುಚ್ಚಿಕೊಳ್ಳದೆ ಯಾವ ದರ್ಜಿಯೂ ಕಲಿಯಲಾರನಮ್ಮ ಎಂದು ಹೇಳಿ ಹೊಲಿಗೆ ಮಿಷಿನಿನ ಬಗ್ಗೆ ಎಲ್ಲ ಹೇಳಿಕೊಡುತ್ತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಕೈಗೆ ಕೆಲಸ ಅಭ್ಯಾಸವಾಗಿ ಹೋಗುತ್ತದೆ. ಹರಿದ ಚಡ್ಡಿಗಳು, ಮಕ್ಕಳ ಯೂನಿಫಾರ್ಮು, ಬ್ಲೌಸ್ ಹುಕ್ಕುಗಳು, ಸೀರೆ ಫಾಲ್ಸು ಎಲ್ಲ ಚೆನ್ನಾಗಿ ಹೊಲಿಲಿಕ್ಕೆ ಕಲ್ತ್ಕೊತಾಳೆ. ಒಂದು ದಿನ ಎಲ್ಲಿಗಾದರೂ ತಗೊಂಡು ಹೋಗಿ ಹೊಲಿದು ಕೊಡುವ ಚಿಕ್ಕದಾದ ಮೆಷಿನ್ ಒಂದು ತಂದು ಅನಾಮಿಕಳ ಕೈಲಿಡುತ್ತಾಳೆ ಸುಜಾತ. ಇದು ನಿನ್ನನ್ನು, ನಿನ್ನ ಕುಟುಂಬವನ್ನು ಕೂಡ ನಿಲ್ಲಿಸುತ್ತೆ, ಕಾಪಾಡುತ್ತೆ. ಅನಾಮಿಕಾ ಸಂತೋಷದಿಂದ ಹೊಲಿಗೆ ಮಿಷನ್ ಅನ್ನು ನೋಡ್ತಾ, ಈಗಿನಿಂದ ನನ್ನ ಅದೃಷ್ಟಕ್ಕಾಗಿ ಎದುರು ನೋಡಲ್ಲ ಅಮ್ಮ, ನನ್ನ ಕೈಯಿಂದಲೇ ನನ್ನ ಅದೃಷ್ಟವನ್ನು ಹೊಲ್ಕೋತೀನಿ ಎಂದು ಹೇಳುತ್ತಾಳೆ. ಸುಜಾತ ಸಂತೋಷ ಪಡುತ್ತಾಳೆ. ಹೊಲಿಗೆ ಮಿಷನ್ ಇಂದ ಅನಾಮಿಕಾ ತನ್ನ ಅತ್ತೆ ಮನೆಗೆ ಬರುತ್ತಾಳೆ. ಆ ಹೊಲಿಗೆ ಮಿಷನ್ ಇಂದ ತಾನು ಮಾಡಬೇಕು ಎಂದುಕೊಂಡ ಕೆಲಸದ ಬಗ್ಗೆ ವಿವರವಾಗಿ ಹೇಳುತ್ತಾಳೆ. ಅವರು ಒಪ್ಕೋತಾರೆ. ಮಾರನೇ ದಿನ ಅನಾಮಿಕಾ ಒಂದು ಚಿಕ್ಕ ಹೊಲಿಗೆ ಮಿಷನ್ ಅನ್ನು ಭುಜದಲ್ಲಿ ಹಾಕುತ್ತಾಳೆ. ಒಂದು ಕೈಯಲ್ಲಿ ಬ್ಯಾಟರಿಯಿಂದ ಕೆಲಸ ಮಾಡುವ ಚಿಕ್ಕ ಮೈಕ್ ಹಿಡ್ಕೋತಾಳೆ. ಇನ್ನೊಂದು ಕೈಯಲ್ಲಿ ಸೂಜಿ, ದಾರಗಳು, ಕತ್ರಿ ಇರುವ ಚೀಲವನ್ನು ಹಿಡ್ಕೋತಾಳೆ. ಹೋಗುತ್ತಾ ಹೋಗುತ್ತಾ ಮೈಕಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಹರಿದ ಪ್ಯಾಂಟುಗಳು, ಹರಿದ ಸೀರೆಗಳು, ಬ್ಲೌಸ್ ಹುಕ್ಕುಗಳು, ಮಕ್ಕಳ ಯೂನಿಫಾರ್ಮ್ಗಳು ನಿಮ್ಮ ಮನೆ ಮುಂದೆ ಹೊಲಿದು ಕೊಡ್ತೀನಿ, ಕಡಿಮೆ ಖರ್ಚಿನಿಂದ, ಒಳ್ಳೆ ಹೊಲಿಗೆ. ಅನಾಮಿಕಳ ಧ್ವನಿ ಊರೆಲ್ಲ ಹರಡುತ್ತದೆ. ಕೆಲವರು ಮನೆ ಬಾಗಿಲು ತೆಗೆದು ನೋಡುತ್ತಾರೆ, ಮತ್ತೆ ಕೆಲವರು ನಗುತ್ತಾರೆ. ಇನ್ನು ಕೆಲವರು ಈಗ ಹೊಲಿಗೆ ಕೂಡ ಮನೆ ಮುಂದೆ ಬಂದು ನಿಂತ್ಕೊಂಡು ಹೊಲಿತಾರಾ ಎಂದು ಆಶ್ಚರ್ಯ ಹೋಗುತ್ತಾರೆ. ಇನ್ನು ಅದೇ ಸಮಯದಲ್ಲಿ ಒಬ್ಬ ದೊಡ್ಡ ಹೆಂಗಸು ಅನಾಮಿಕಳನ್ನು ಕರೀತಾಳೆ. ಅಮ್ಮ, ಈ ಸೀರೆ ಸೆರಗು ಹರಿದು ಹೋಗಿದೆ, ಸ್ವಲ್ಪ ಹೊಲಿತ್ಯಾ? ತಪ್ಪದೇ ದೊಡ್ಡವ ಎಂದು ಮನೆ ಮುಂದೆ ಮಿಷನ್ ಇಟ್ಟು ಹೊಲಿಲಿಕ್ಕೆ ಶುರು ಮಾಡುತ್ತಾಳೆ. ದೊಡ್ಡಾಕೆ ಅದ್ಭುತವಾಗಿ ನೋಡ್ತಾ ಇರುವಾಗಲೇ ಕೆಲವು ನಿಮಿಷದಲ್ಲಿ ಅನಾಮಿಕಾ ಕೆಲಸವನ್ನು ಪೂರ್ತಿ ಮಾಡುತ್ತಾಳೆ. ಈ ಸೀರೆ ತಗೊಳ್ಳಿ ಎಂದು ಸೀರೆಯನ್ನು ಕೊಡುತ್ತಾಳೆ. ಆ ದೊಡ್ಡ ಹೆಂಗಸು ಆ ಸೀರೆಯನ್ನು ನೋಡಿ ಆಶ್ಚರ್ಯ ಹೋಗ್ತಾಳೆ. ಅಚ್ಚ, ಹೊಸ ಸೀರೆ ಆಗಿದೆಯಮ್ಮ ಎಂದು 50 ರೂಪಾಯಿಗೆ ಬದಲು 100 ರೂಪಾಯಿ ಕೊಡುತ್ತಾಳೆ. ದೊಡ್ಡವ, ಇಷ್ಟು ದುಡ್ಡೇನಕ್ಕೆ? ಕೆಲಸ ನೋಡಿಕೊಟ್ಟೆ ತಾಯಿ, ನಿನ್ನ ಕೈಯಲ್ಲಿ ಒಳ್ಳೆ ಕಲೆ ಇದೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಆ ಮಾತನ್ನು ಕೇಳುತ್ತಲೇ ಅನಾಮಿಕಂಗೆ ತನ್ನ ತಾಯಿ ನೆನಪಿಗೆ ಬರುತ್ತಾಳೆ. ಆ ದಿನವೆಲ್ಲವೂ 4 ಮನೆಗಳಲ್ಲಿ ಕೆಲಸ ಬರುತ್ತದೆ. ಸಾಯಂಕಾಲಕ್ಕೆ ಕೈಯಲ್ಲಿ 400 ರೂಪಾಯಿಗಳಿರುತ್ತದೆ. ಆ ದುಡ್ಡಿನಿಂದ ಅಕ್ಕಿ, ಬೇಳೆ, ಎಣ್ಣೆ, ತುಪ್ಪ ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಸೊಸೆ ಅನಾಮಿಕಳನ್ನು ವಿವರ ಕೇಳುತ್ತಾಳೆ. ಸೊಸೆ, ಸಾಮಾನು ಕೊಂಡ್ಕೊಳ್ಳೋದಕ್ಕೆ ನಿನ್ನ ಹತ್ರ ದುಡ್ಡೆಲ್ಲೇ? ಈ ಹೊಲಿಗೆ ಮಿಷನ್ ಇಂದ ನಾನು ಸಂಪಾದಿಸಿದೆ ಅತ್ತೆ. ಎಲ್ಲರೂ ಆ ಮಾತನ್ನು ಕೇಳಿ ಸಂತೋಷ ಪಡುತ್ತಾರೆ. ಇನ್ನು ಅನಾಮಿಕಾ ಪ್ರತಿದಿನವೂ ಊರೆಲ್ಲ ತಿರುಗಿ ಹೊಲಿಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಸ್ವಲ್ಪ ದಿನದಲ್ಲಿಯೇ ಪಕ್ಕದ ಊರಿನಿಂದ ಕೂಡ ಕರೆಗಳು ಬರಲಿಕ್ಕೆ ಶುರುವಾಗುತ್ತದೆ ಅನಾಮಿಕಳಿಗೆ. ಅನಾಮಿಕಾ ಯಾರು ಕರೆದರೂ ಅಲ್ಲಿಯೇ ಹೋಗಿ ಬಟ್ಟೆ ಹೊಲಿದು ಕೊಡ್ತಾ ಇದ್ಲು. ಅದಕ್ಕೆ ಜನರು ಆಕೆಯನ್ನು ಪ್ರೇಮದಿಂದ ನಮ್ಮ ದರ್ಜಿ ಸೊಸೆ ಬಂದಳು ಎಂದು ಕರೆಯಲಿಕ್ಕೆ ಶುರು ಮಾಡುತ್ತಾರೆ. ಅಭಿಮಾನದಿಂದ ಯಾರು ಹೇಗೆ ಕರೆದ್ರು ನಾನು ಮಾತಾಡ್ತೀನಿ ಎಂದು ಅನಾಮಿಕಾ ನಗುತ್ತಾ ತನ್ನ ಕೆಲಸ ತಾನು ಮಾಡಿಕೊಳ್ತಾ ಇರ್ತಾಳೆ. ಸ್ವಲ್ಪ ಕಾಲದ ನಂತರ ರಮೇಶ್, ಪ್ರಸಾದ್ ಒಂದು ವಾರದ ಹೊತ್ತು ಕೂಲಿ ಕೆಲಸ ಸಿಕ್ಕಿರಲಿಲ್ಲ. ಇಬ್ಬರು ದುಃಖ ಪಡ್ತಾ ಇರ್ತಾರೆ. ಅನಾಮಿಕಾ ಮಾತ್ರ ಆ ದಿನ ಸಂಪಾದಿಸಿದ ದುಡ್ಡಿನಿಂದ ಮನೆಗೆ ಬೇಕಾದ ಸಾಮಾನೆಲ್ಲ ತಂದಿಡುತ್ತಾಳೆ. ರಮೇಶ್ ಕಣ್ಣಿನಲ್ಲಿ ನೀರು ಬರುತ್ತೆ. ಅನಾಮಿಕಾ, ನಾನು ಗಂಡನಾಗಿ ಮಾಡಲಾರದೆ ಹೋಗಿದ್ದು ನೀನ್ ಮಾಡ್ತಾ ಇದ್ಯಾ. ನಿನ್ನಂತಹ ಹೆಂಡತಿ ಸಿಕ್ಕಿದ್ದಕ್ಕೆ ನನಗೆ ಬಹಳ ಆನಂದವಾಗಿದೆ. ನಿನ್ನಂತವಳು ಸಿಕ್ಕಿದ್ದು ನನ್ನ ಅದೃಷ್ಟ. ನಿಮ್ಮಂತಹ ಒಳ್ಳೆ ಮನಸ್ಸಿರುವವರ ಮನೆಗೆ ಸೊಸೆಯಾಗಿ ಬರುವುದು ನನ್ನ ಅದೃಷ್ಟ ರೀ. ಇದು ನನ್ನ ಮನೆ, ನಿಮ್ಮ ಕಷ್ಟ ನನ್ನ ಕಷ್ಟ, ನನ್ನ ಸಂಪಾದನೆ ನಮ್ಮೆಲ್ಲರದ್ದು ಎಂದು ಹೇಳುತ್ತಾಳೆ. ಆ ಮಾತನ್ನು ಕೇಳಿ ಶಾರದಳ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತದೆ. ಕೈಯಲ್ಲಿ ಒಂದು ಕಲೆ ಇದ್ದರೆ ಜೀವನದಲ್ಲಿ ಯಾವ ಕಷ್ಟ ಬಂದರೂ ತಲೆ ತಗ್ಗಿಸಬೇಕಾದ ಅಗತ್ಯವಿರಲ್ಲ. ಆಸ್ತಿ ಒಂದು ದಿನ ಹೋಗಬಹುದು, ಅದೃಷ್ಟ ಒಂದು ದಿನ ಬದಲಾಗಬಹುದು, ಆದರೆ ಕೈಯಲ್ಲಿರುವ ಒಂದು ಕನಸು ಮನುಷ್ಯನನ್ನು ಯಾವತ್ತಿಗೂ ಹಸುವಿನಿಂದ ಮಲಗಲಿಕ್ಕೆ ಬಿಡೋದಿಲ್ಲ ಎಂದು ನಮ್ಮಮ್ಮ ಹೇಳಿದ ಮಾತು ನನ್ನ ಜೀವನದಲ್ಲಿ ಈಗ ನಿಜವಾಗಿದೆ ಎಂದು ಹೇಳಿ ಇನ್ನು ಯಾವಾಗಿನಿಂದ ಎಂತಹ ಕಷ್ಟವೂ ಇಲ್ಲದೆ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.
ಮಳೆ ಬೀಳುತ್ತಾ ಇರುವಾಗ ಬಡ ಸೊಸೆ ಅನಾಮಿಕಾ ಒಂದು ಕೈಯಲ್ಲಿ ಕೊಡೆ ಮತ್ತೊಂದು ಕೈಯಲ್ಲಿ 3 ಟಿಫಿನ್ ಡಬ್ಬಗಳನ್ನು ಹಿಡಿದುಕೊಂಡು ಮಾಧವಿ ಮನೆಗೆ ಬರುತ್ತಾಳೆ. ಆಗಲೇ ಮಾಧವಿ ಡಬ್ಬದ ಜೊತೆ ಬಾಗಿಲ ಹತ್ರನೇ ಇರ್ತಾಳೆ. ಒಂದು ಟಿಫಿನ್ ಡಬ್ಬವನ್ನು ಮಾಧವಿಗೆ ಕೊಡುತ್ತಾಳೆ. ಅನಾಮಿಕಾ, ಹೀಗೆ ಎಷ್ಟು ದಿನ ಹೀಗೆ ಮಳೆಯಲ್ಲಿ ನೆನಿತಾ ಮನೆಯಿಂದ ಬಿಸಿ ಬಿಸಿ ಪುನುಗುಲು ಚಟ್ನಿ ಮಾಡ್ಕೊಂಡು ಮಾರ್ತೀಯ ಹೇಳು? ಮಳೆಗಾಲ ಹೋಗೋವರೆಗೂ ಅಕ್ಕ. ಅದೇ ಒಂದು ಕಡೆ ಪುನುಗಲ ಗಾಡಿ ಇಟ್ಕೊಂಡ್ರೆ ಜನನೇ ಬಂದು ತಗೋತಾರಲ್ವಾ, ನಿಂಗೂ ಹೆಚ್ಚು ಆದಾಯ ಬರುತ್ತೆ. ಸಾಲ ಮಾಡಿ ಮತ್ತೆ ನೀವು ಹೇಳಿದ ಹಾಗೆ ಪುನುಗಲ ಗಾಡಿ ಇಟ್ಕೊಂಡ್ರೆ ಮಾರಾಟ ಮಾಡಿ ಲಾಭ ಬಂದ್ರೆ ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಇನ್ನು ಸಾಲ ನೆತ್ತಿ ಮೇಲೆ ಬೀಳುತ್ತಲ್ಲಕ್ಕ. ಯಾಕೆ ಹಾಗೆ ಮಾತಾಡ್ತೀಯ ಅನಾಮಿಕಾ? ನೀನು ಮಾಡುವ ಬಿಸಿ ಬಿಸಿ ಪುನುಗುಲು ಚೆನ್ನಾಗಿದ್ದಕ್ಕೆ ಅಲ್ವಾ ನನ್ನ ಜೊತೆ ನಮ್ಮ ಊರಿನಲ್ಲಿ 10ನಿಂದ 15ವರೆಗೂ ಬಂದು ತರಿಸ್ಕೊತಾ ಇದ್ದಾರೆ. ನೀನು ಹೇಳೋದು ನಿಜನೇ ಅಕ್ಕ. ಆದರೆ ನಮ್ಮ ಅತ್ತೆಯವರು ನಮ್ಮ ಗಂಡ ಬಹಳ ಕಷ್ಟಪಟ್ಟು ಈ ಮನೆ ನಡೆಸ್ತಾ ಇದ್ದಾರೆ. ಅವರನ್ನು ಮತ್ತೆ ಸಾಲದೊಳಗೆ ದೂಡಬೇಕು ಅಂತ ನನಗಿಲ್ಲಕ್ಕ. ಒಂದು ಸಲ ಕೈಲಿರೋದೆಲ್ಲ ಹೊರಟೋದ್ರೆ ಮತ್ತೆ ಹೊಂದಿಸೋದು ತುಂಬ ಕಷ್ಟ. ಭಯಪಟ್ಟರೆ ಯಾವಾಗಲೂ ಮುಂದೆ ಹೆಜ್ಜೆ ಇಡೋಕ್ಕಾಗಲ್ಲ ಅನಾಮಿಕಾ. ನಿನ್ನ ಕಷ್ಟಗಳನ್ನು ನಾನು ಹತ್ರ ನಿಂತು ನೋಡ್ತಾ ಇದ್ದೀನಿ. ನಿನ್ನ ಪುನುಗುಲ ರುಚಿ ನೋಡಿ ಬಹಳ ಜನ ನನ್ನನ್ನು ಕೇಳ್ತಾ ಇದ್ದಾರೆ, ಆ ಹುಡುಗಿ ಎಲ್ಲಿರ್ತಾಳೆ, ನಮಗೂ ಕೂಡ ಬಿಸಿ ಬಿಸಿಯಾಗಿ ಪುನುಗುಲು ಮನೆಗೆ ತಗೊಂಡ್ಬಂದು ಕೊಡ್ತಾಳಾ ಅಂತ. ಕೊಡ್ತೀನಿ ಅಂತ ಹೇಳಕ್ಕ. ಅವ್ರ ಫೋನ್ ನಂಬರ್ ಕೂಡ ನನಗೆ ಕೊಡು, ನಾನೇ ಮಾತಾಡಿಕೊಂಡು ಅವರಿಗೆ ಯಾವಾಗ ಬೇಕು ಅಂದ್ರೆ ಆವಾಗ ಪುನುಗುಲು ತೊಗೊಂಡೋಗಿ ಕೊಡ್ತೀನಿ. ಅಯ್ಯೋ ಅನಾಮಿಕಾ, ನೀನು ಮಾಡುವ ಪುನುಗುಲ ರುಚಿಗೆ ಬಹಳ ಬೆಲೆ ಇದೆ. ನನ್ನ ಮಾತನ್ನು ಕೇಳಿ ಮಳೆಯಲ್ಲಿ ಒಂದು ಕಡೆ ಬಿಸಿ ಬಿಸಿಯಾಗಿ ಪುನುಗುಲ ಗಾಡಿ ಇಟ್ಕೋ. ನಾನು ನಿಜ ಹೇಳ್ತಾ ಇದ್ದೀನಿ, ನಿನ್ನ ಪುನುಗುಲ ಗಾಡಿ ಜೋರಾಗಿ ನಡೆಯುತ್ತೆ. ಸರಿ ಅಕ್ಕ, ನಿನ್ನ ಸಲಹೆನ ನಮ್ಮ ಅತ್ತೆಗೆ ಒಂದ್ಸಲ ಹೇಳ್ತೀನಿ ಎಂದು ಹೇಳಿ ಮಾಧವಿ ಹತ್ತಿರದಿಂದ ದುಡ್ಡು ತೆಗೆದುಕೊಂಡು ಅಲ್ಲಿಂದ ರಾಧಾ ಮನೆ ಕಡೆಗೆ ನಡೀತಾ ಇರ್ತಾಳೆ. ಇನ್ನು ಮನೆಯಲ್ಲಿ ಕಿಟಕಿ ಹತ್ರ ನಿಂತುಕೊಂಡು ಹೊರಗಿನ ಮಳೆಯನ್ನು ನೋಡ್ತಾ ಇರುವ ಶಾರದಳ ಹತ್ರಕ್ಕೆ ಪ್ರಸಾದ್ ಬರ್ತಾನೆ. ಏನೇ ಶಾರದಾ, ಎಷ್ಟು ಕರೆದ್ರು ತುಟಿಕ್ ಪಿಟಕ್ ಅನ್ನೋದೇ, ಅಷ್ಟೆಲ್ಲ ಏನು ಆಲೋಚನೆ ಮಾಡ್ತಾ ಇದೀಯಾ? ಮನೆಯಿಂದಲೇ ನಮ್ಮ ಸೊಸೆ ಮಾಡ್ತಾ ಇರುವ ಪುನುಗುಲ ವ್ಯಾಪಾರದ ಬಗ್ಗೆ ಆಲೋಚಿಸ್ತಾ ಇದ್ದೀನಿ ರೀ. ಹೌದು ಶಾರದಾ, ನಮ್ಮ ಸೊಸೆ ಈ ಮಳೆನಲ್ಲಿ ನನಗೂ ರಮೇಶನ್ಗೂ ಕೆಲಸ ಇಲ್ದಿದ್ದಕ್ಕೆ ಮನೆಯಿಂದಲೇ ಬಿಸಿ ಬಿಸಿ ಪುನುಗುಲು ಮಾಡಿ ಅದೇ ಬಿಸಿ ಕಡಿಮೆ ಆಗದ ಹಾಗೆ ಫೋನ್ ಮಾಡಿದ್ದವ್ರಿಗೆ ತಗೊಂಡೋಗಿ ಕೊಡ್ತಾ ಇದ್ದಾಳೆ. ನಮ್ಮ ಸೊಸೆಗೆ ಒಂದು ಪುನುಗುಲ ಗಾಡಿ ಕೊಟ್ರೆ ಚೆನ್ನಾಗಿರುತ್ತಲ್ಲ. ನಾನು ಕೂಡ ಈಗ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ. ಪುನುಗುಲ ಗಾಡಿ ಇಡೋದಕ್ಕೆ ಎಷ್ಟು ದುಡ್ಡು ಅಗತ್ಯವಿದೆಯೋ ಅಂತ ಆಲೋಚಿಸ್ತಾ ಇದ್ದೀನಿ ರೀ. ಅದಕ್ಕೆ ಆಲೋಚಿಸೋದೇನಿದೆ, ಇಂಚುಮಿಂಚು ಸುಮಾರಾಗಿ 15,000 ಬೇಕು ಶಾರದಾ. ಆ ಮಾತನ್ನು ಕೇಳುತ್ತಲೇ ಶಾರದಳ ಬಾಯಿಂದ ಯಾವ ಮಾತು ಹೊರಗೆ ಬರಲಿಲ್ಲ. ಪ್ರಸಾದ್ ಕೂಡ ಕಿಟಕಿಯಿಂದ ಹೊರಗೆ ನೋಡ್ತಾ ಇರ್ತಾನೆ. ಮಳೆಯಲ್ಲಿ ಅನಾಮಿಕಾ ರಾಧಳ ಮನೆಗೆ ಬರುತ್ತಾಳೆ. ರಾಧಾ ರಾಧಾ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ. ಸ್ವಲ್ಪ ಹೊತ್ತಿಗೆ ರಾಧಾ ಹೊರಗೆ ಬರುತ್ತಾಳೆ. ಟಿಫಿನ್ ಡಬ್ಬ ಕೊಡ್ತಾಳೆ. ಒಂದ್ಸಲ ಮನೆಯೊಳಗೆ ಬಾ ಅನಾಮಿಕಾ. ಯಾಕೆ, ಏನಾದ್ರೂ ಮುಖ್ಯವಾದ ವಿಷಯನಾ? ಅಬ್ಬಾ, ಬರಬಹುದಲ್ಲ, ಮಳೆಯಲ್ಲಿ ನೆನ್ಕೊಂಡು ಬಂದಿದ್ಯಾ. ಬಿಸಿಯಾಗಿ ಟೀ ಮಾಡಿ ಕೊಡ್ತೀನಿ, ಕುಡಿದ್ಬಿಟ್ಟು ದುಡ್ಡು ತಗೊಂಡು ಹೋಗು. ಈಗ ನನಗೆ ಟೀ ಬೇಡ, ಏನು ಬೇಡ ರಾಧಾ, ನಾನು ಸುಬ್ಬಯ್ಯ ತಾತನ ಮನೆಗೆ ಹೋಗ್ಬೇಕು ಪುನುಗುಲುಗಾಗಿ ಅಂತ ಈಗಲೇ 3 ಸಲ ಫೋನ್ ಮಾಡಿದ್ರು. ಯಾವಾಗ ನೋಡಿದ್ರು ಏನೋ ಒಂದು ಹೇಳ್ತೀಯ ಕಣೆ ಎಂದು ಹೇಳಿ ದುಡ್ಡು ಕೊಡುತ್ತಾಳೆ ರಾಧಾ. ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದೇ ಮಳೆಯಲ್ಲಿ ರಮೇಶ್ ಕೊಡೆ ಹಿಡಿದುಕೊಂಡು ಕೂಲಿಗಳ ಅಡ್ಡ ಎನ್ನುವ ಜಾಗದಲ್ಲಿ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾನೆ. ಆಗಲೇ ಅವನ ಕೊಡೆ ಕೆಳಗಡೆ ಮಲ್ಲೇಶ್ ಬರ್ತಾನೆ. ಮಲ್ಲೇಶ್ ಅವನ ಸ್ನೇಹಿತ. ಇಬ್ಬರು ಕೂಲಿ ಕೆಲಸಕ್ಕಾಗಿ ಜೊತೆಯಾಗಿ ಹೋಗ್ತಾ ಇದ್ರು. ಏನೋ ರಮೇಶು, ಬೆಳಗ್ಗೆಯಿಂದ ಇಲ್ಲೇ ನಿಂತಿದ್ಯಾ? ಹೌದು ಕಣೋ, ತಂದ್ಕೊಂಡು ಅದನ್ನ ಕಿರಣ ಶಾಪ್ ಹತ್ರ ಕೂತ್ಕೊಂಡು ತಿಂದೆ. ಈ ದಿನ ಕೆಲಸ ಹೇಗೂ ಸಿಕ್ಕಿಲ್ಲ. ಯಾರಾದ್ರೂ ಬಂದು ಕೇಳಿದ್ರೆ ನಾಳೆಗಾದ್ರೂ ಕೆಲಸ ಸಿಕ್ಕುತ್ತೆ ಅನ್ನೋ ಒಂದು ಆಸೆಯಿಂದ ಇಲ್ಲೇ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇದ್ದೀನಿ. ಏನು ನೀನು ಅಷ್ಟೆಲ್ಲ ನಿಂತ್ಕೊಂಡಿದ್ರೆ ಕಾಲು ನೋವು ಬರಲ್ವಾ? ಮನೆ ಹತ್ರ ಅನಾಮಿಕ ಪಡ್ತಾ ಇರೋ ಕಷ್ಟಕ್ಕಿಂತ ನನ್ನ ಕಾಲು ನೋವಿನ ಬಾಧೆ ಅಷ್ಟೊಂದಿಲ್ಲಪ್ಪ. ನಮ್ಮ ಹುಡುಗಿನ ಕಷ್ಟ ಮಾಡದ ಹಾಗೆ ನೋಡ್ಕೋಪ್ಪ ಅಂತ ನನ್ನ ಅತ್ತೆ ಮಾವಂದರು ನನಗೆ ಬೇಡ್ಕೊಂಡ್ರು. ಮಲ್ಲೇಶ್ ಮೌನವಾಗಿ ಕೇಳ್ತಾ ಇರ್ತಾನೆ. ನಾನೇನ್ ಮಾಡ್ತಾ ಇದ್ದೀನಿ, ಅವಳಿಗೆ ಕಷ್ಟ ಕೊಡ್ತಾ ಇದ್ದೀನಿ. ಕೇಳಿದವರೆಗೆ ಮನೆ ಹತ್ರನೇ ಬಿಸಿ ಬಿಸಿ ಪುನುಗುಲು ಮಾಡ್ಕೊಂಡು ಓಡ್ಕೊಂಡು ಹೋಗಿ ಕೊಟ್ಟು ಬರ್ತಾ ಇದ್ದಾಳೆ ಕಣೋ. ಅವಳ ಕಾಲು ನೋವಿನ ಮುಂದೆ ನನ್ನ ಕಾಲು ನೋವು ಯಾವ ಮೂಲೆಗೋ. ನೀನು ಇಷ್ಟೆಲ್ಲ ಮಾತಾಡಿದ ನಂತರ ಇನ್ನು ನಿನಗೆ ನಾನೇನು ಹೇಳಬಲ್ಲೆ ಹೇಳು? ಈಗ ಸಾಯಂಕಾಲ 6 ಆಗಿ ಬರ್ತಾ ಇದೆ, ಕತ್ತಲಾಗುವ ಹಾಗಿದೆ. ಈಗ ಯಾರು ಬರೋದಿಲ್ಲ, ನನ್ನ ಮಾತು ಕೇಳು, ಇನ್ನು ಮನೆಗೆ ಹೋಗೋಣ ಬಾ ಎಂದು ಮಲ್ಲೇಶ್ ಹೇಳಿದ ಮಾತು ರಮೇಶನ್ಗೆ ನಿಜ ಅನಿಸುತ್ತದೆ. ಇನ್ನು ಮಾಡುವುದಕ್ಕೇನೂ ಇಲ್ಲದೆ ಅಲ್ಲಿಂದ ಮನೆಗೆ ಹೊರಡುತ್ತಾನೆ. ಸ್ವಲ್ಪ ಸಮಯ ಕಳೆದ ನಂತರ 4 ಕೂತು ಊಟ ಮಾಡ್ತಾ ಇರ್ತಾರೆ. ಈ ದಿನ ಮಾರಾಟ ಹೇಗೆ ನಡೀತಮ್ಮ ಸೊಸೆ? ಚೆನ್ನಾಗಿತ್ತು ಅತ್ತೆ. ನಿಮ್ಮ ಜೊತೆ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಹೇಳು ಸೊಸೆ. ಮಾಧವಿ ಅಕ್ಕ ಪುನುಗುಲ ಗಾಡಿ ಇಟ್ಕೊ ಅಂತ ಹೇಳ್ತಾನೆ ಇದ್ದಾಳೆ.
ನಿಜಕ್ಕೂ ನಾನು ಬಹಳ ಸಲ ಇದೇ ಆಲೋಚಿಸಿದೆ ಅನಾಮಿಕಾ. ಆದ್ರೆ ನಮ್ಮ ಹತ್ರ ತಕ್ಕ ಬಂಡವಾಳ ಇಲ್ಲ ಅಂತ ಎಲ್ಲಿಂದ ತರಬೇಕು ಅರ್ಥವಾಗದೆ ನಾನು ಆ ಗಾಡಿ ಬಗ್ಗೆ ಏನು ಮಾತನಾಡದೆ ಹೋದೆ. ಇದೇ ವಿಷಯನ ಮಾಧವಿ ಅಕ್ಕನ ಹತ್ರ ಕೂಡ ಹೇಳ್ದಿರಿ. ಅದೆಲ್ಲ ಸರಿಯಮ್ಮ, ಎಷ್ಟು ದುಡ್ಡು ಬೇಕಾಗಿರುತ್ತೆ? ಕನಿಷ್ಠ 20,000 ಮಾವಯ್ಯ ಎಂದು ಹೇಳುತ್ತಾಳೆ. ತಮ್ಮ ಮನೆ ಪರಿಸ್ಥಿತಿ ನೋಡು ಯಾರು ಏನು ಮಾತನಾಡಲಿಲ್ಲ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಅನಾಮಿಕಾ ರಮೇಶನಿಗೆ ಲಂಚ್ ಬಾಕ್ಸ್ ಇದ್ದ ಬ್ಯಾಗ್ ಕೊಡುತ್ತಾಳೆ. ಅಲ್ಲಿಗೆ ಶಾರದಾ ಬರ್ತಾಳೆ. 1 ನಿಮಿಷ ಇರು ಮಗನೇ, ನಿಮ್ಮ ಅಪ್ಪ ಏನೋ ಹೇಳ್ಬೇಕು ಅಂತಿದ್ದಾರೆ. ಅನಾಮಿಕಾ ರಮೇಶ್ ಮುಖ ನೋಡ್ಕೋತಾರೆ. ಪ್ರಸಾದ್ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾನೆ. ಅವನ ಕೈಯಲ್ಲಿರುವ ದುಡ್ಡನ್ನು ನೋಡಿ ಅನಾಮಿಕಾ ರಮೇಶ್ ಆಶ್ಚರ್ಯ ಹೋಗ್ತಾರೆ. ತಗೋ ತಾಯಿ. ಮಾವಯ್ಯ, ಇಷ್ಟು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು? ಎಲ್ಲೂ ಸಾಲ ತಗೊಂಡು ಬಂದಿಲ್ಲಮ್ಮ, ಅಷ್ಟೇ ನಾನು ಸಂಪಾದಿಸಿದ ದುಡ್ಡು. ನೀವು ನಿಮ್ಮೆಲ್ಲರಿಗೂ ತಿಳಿದ ವಿಷಯ, ನಾನು ಕಿಟ್ಟೆನ ಅಂಗಡಿ ಹತ್ರ ಹೋಗಿ ಹಾಗೆ ಮಾತಾಡಿಕೊಳ್ತಾ ಕಾಲಕ್ಷೇಪ ಮಾಡ್ತಾ ಇದ್ದೀನಿ ಅಂತ. ಆದರೆ ನಿಮಗೆ ತಿಳಿಯದ ವಿಷಯ ಏನು ಅಂದರೆ, ಅಲ್ಲಿ ನಾನು ಪೊಟ್ಟಣ ಕಟ್ಟುತ್ತಾ ಬಂದವರಿಗೆ ಸಾಮಾನು ಕೊಡ್ತಾ ಇಷ್ಟು ಸಂಪಾದಿಸಿ ಕೂಡ ಇಟ್ಟಿದ್ದೀನಮ್ಮ. ಆ ಮಾತನ್ನು ಕೇಳುತ್ತಲೇ ಎಲ್ಲರ ಕಣ್ಣಿನಿಂದ ಕಣ್ಣೀರು ಬರುತ್ತೆ. ಮನೆಯಲ್ಲಿ ಒಂದೇ ಸಲಕ್ಕೆ ನಿಶ್ಶಬ್ದವಾಗುತ್ತದೆ. ಅಪ್ಪ, ಈ ವಯಸ್ಸಲ್ಲಿ ಕೂಡ ನಮ್ಗೆ ಹೇಳದೆ ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ? ಕಷ್ಟ ಮಾಡದೇ ಇದ್ರೆ ಕಷ್ಟ ಯಾವಾಗಲೂ ಹೋಗಲ್ಲ ಮಗನೇ. ನೀವಿಬ್ಬರು ಸಂತೋಷವಾಗಿರ್ಬೇಕು ಅಂತ ನಮ್ಮ ಸೊಸೆ ಮಾಡುವ ಕಷ್ಟಕ್ಕೆ ಸ್ವಲ್ಪ ಆದರೂ ಜೊತೆ ಇರಲಿ ಅಂತ ಬಂತು ಕಣೋ. ಮಾವಯ್ಯ, ನೀವು ನನ್ನ ಮೇಲೆ ಅಷ್ಟೊಂದು ಪ್ರೇಮ ತೋರಿಸ್ತಾ ಇರೋದಕ್ಕೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನನ್ನ ಅದೃಷ್ಟ ಮಾವಯ್ಯ. ಹುಚ್ಚು ಹುಡುಗಿ, ನೀನು ನಮ್ಮ ಸೊಸೆ ಅಲ್ಲ, ನಮ್ಮ ಮಗಳು. ಈ ಮಳೆಯಲ್ಲಿ ನೆನೆಯುತ್ತಾ ಬಿಸಿ ಬಿಸಿ ಪುನುಗುಲು ಹಿಡ್ಕೊಂಡು ಮನೆ ಮನೆಗೆ ತಿರುಗ್ತಾ ಇದ್ರೆ ನಮಗೆ ತಿನ್ನೋದು ಕೂಡ ಮನಸ್ಸು ಬರ್ತಾ ಇಲ್ಲಮ್ಮ. ಈ ದುಡ್ಡು ಒಂದು 15,000 ರೂಪಾಯಿ ಇದೆಮ್ಮ. ಇನ್ನೊಂದು 5,000 ರೂಪಾಯಿ ಹಾಕಿ ನಾನು ಕಿಟ್ಟೆನ ಹತ್ರ ಮಾತಾಡಿ ತರ್ತೀನಿ ಬಿಡು. ಸಾಲವಲ್ಲ, 1-2 ದಿನದಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ. ಅಪ್ಪ, ನಿಮ್ಮ ಮೇಲೆ ಇನ್ನೊಂದು ಭಾರ ಹಾಕೋದು ನಮ್ಗೆ ಇಷ್ಟ ಇಲ್ಲಪ್ಪ. ಇದು ಭಾರ ಅಲ್ಲ ಕಣೋ, ನಮ್ಮ ಮನೆಯ ಭವಿಷ್ಯತ್ತಿಗಾಗಿ ಮಾಡ್ತಾ ಇರುವ ಬಂಡವಾಳ ಅಂದ್ಕೋ. ಮಾವಯ್ಯ, ನಾನೊಂದು ಮಾತು ಕೊಡ್ತಾ ಇದ್ದೀನಿ. ನೀವು ನನ್ನ ಮೇಲೆ ಇಟ್ಟ ನಂಬಿಕೆನ ಯಾವತ್ತಿಗೂ ನಾನು ಹಾಳು ಮಾಡೋದಿಲ್ಲ. 1 ರೂಪಾಯಿ ಕೂಡ ಹಾಳಾಗದ ಹಾಗೆ ನೋಡ್ಕೋತೀನಿ. ಸೊಸೆ, ನಿನ್ನ ಮೇಲೆ ಅಷ್ಟು ನಂಬಿಕೆ ಇಲ್ದಿದ್ರೆ ನಿಮ್ಮ ಮಾವಯ್ಯ ಇಷ್ಟು ಕಾಲ ಕೂಡಿಟ್ಟ ದುಡ್ಡು ಕೊಡ್ತಾನೆ ಹೇಳು? ಹೌದು ಅಮ್ಮ, ನಮಗೆ ನಿನ್ನ ಕಷ್ಟದ ಮೇಲೆ, ನೀನು ಮಾಡ್ತಾ ಇರುವ ಪುನುಗುಲ ಮಾರಾಟದ ಮೇಲೆ ಬಹಳ ನಂಬಿಕೆ ಇದೆ ಅಮ್ಮ. ನಿನ್ನ ಜೀವನ ಮುಂದೆ ಮುಂದೆ ತುಂಬಾ ಚೆನ್ನಾಗಿರುತ್ತೆ. ಆ ಮಾತಿಗಾಗಿ ಅನಾಮಿಕಾ ಸಂತೋಷ ಪಡುತ್ತಾ ಅತ್ತೆ ಮಾವಂದಿರ ಆಶೀರ್ವಾದ ತೆಗೆದುಕೊಳ್ಳುತ್ತಾಳೆ. ಎಲ್ಲರೂ ಸೇರಿ ಗೋಪಿ ತಾತಯ್ಯನ ಹತ್ರ ಬರ್ತಾರೆ. ಅನಾಮಿಕಾ ತಾಯಿ, ಎಲ್ರೂ ಸೇರಿ ಇಷ್ಟು ಮಳೆಲಿ ನಮ್ಮ ಮನೆಗೆ ಏಕೆ ಬಂದ್ರಿ? ಅದೇ ತಾತಯ್ಯ, ನಿಮ್ಮ ಹತ್ರ ತಳ್ಳುಗಾಡಿ ಇದೆ ಅಂತ ಅದನ್ನ ಮಾರ್ತೀನಿ ಅಂತ ಹೇಳಿದ್ದೆ ಅಲ್ಲ, ಈಗ ನಾವು ಆ ಗಾಡಿಗಾಗಿ ಬಂದ್ವಿ. ಹೌದು ತಾಯಿ, ದುಡ್ಡು ನನಗೆ ಬಹಳ ಅಗತ್ಯವಿದೆ. ನಾನು ನಿನಗೆ ಮೊದಲನೇ ರೇಟ್ ಹೇಳಿದ್ದೆ ಅಲ್ಲಮ್ಮ. ದೊಡ್ಡಯ್ಯ, ನೀನು ಹೇಳಿದ್ದರ ಬಗ್ಗೆ ನಮ್ಮ ಸೊಸೆ ನಮಗೆ ಹೇಳಿದ್ದಾಳೆ. ಆ ದುಡ್ಡು ಕೊಟ್ಟು ಆ ಗಾಡಿನ ತಗೊಂಡು ಹೋಗೋಣ ಅಂತ ಬಂದ್ವಿ. ಆ ಮಾತು ಹೇಳುತ್ತಲೇ ಗೋಪಯ್ಯ ಸಂತೋಷ ಪಡುತ್ತಾನೆ. ಮಾವಯ್ಯ, ನಿಮ್ಮ ಕೈಯಿಂದ ದುಡ್ಡು ಕೊಟ್ಬಿಡಿ. ಪ್ರಸಾದ್ ದುಡ್ಡು ಕೊಡುತ್ತಾನೆ. ಗೋಪಯ್ಯ ತನ್ನ ಹತ್ತಿರವಿರುವ ತಳ್ಳುಗಾಡಿಯನ್ನು ಅವರಿಗೆ ಕೊಟ್ಟು ಬಿಡುತ್ತಾನೆ. 4 ಸೇರಿ ಗಾಡಿಯನ್ನು ತಳ್ಳಿಕೊಂಡು ಮನೆ ಹತ್ರ ಬರ್ತಾರೆ. ಶಾರದಾ ಆ ಗಾಡಿಗೆ ಅರಿಶಿನ ಕುಂಕುಮವಿಟ್ಟು ಆರತಿ ಮಾಡುತ್ತಾಳೆ. ಪ್ರಸಾದ್ ರಮೇಶ್ ಇಬ್ಬರು ಗಾಡಿಯನ್ನು ತೆಗೆದುಕೊಂಡು ಊರಿನ ಸೆಂಟರ್ಗೆ ಹೋಗುತ್ತಾರೆ. ಅನಾಮಿಕಾ ಬಿಸಿ ಬಿಸಿಯಾಗಿ ಪುನುಗುಲು ಮಾಡುತ್ತಾಳೆ. ಶಾರದಾ ಚಟ್ನಿ ಸಿದ್ಧ ಮಾಡುತ್ತಾಳೆ. ಒಂದು ಅರ್ಧ ಗಂಟೆ ಕಳೆದರೂ ಒಬ್ಬ ಕಸ್ಟಮರ್ ಕೂಡ ಅಲ್ಲಿಗೆ ಬರಲಿಲ್ಲ. ಅನಾಮಿಕಳ ಕಣ್ಣಿನಲ್ಲಿ ನಿರಾಸೆ ಕಾಣಿಸುತ್ತದೆ. ಆಗಲೇ ಮಾಧವಿ ತನ್ನ ಕುಟುಂಬದ ಜೊತೆ ಸಹ ಅಲ್ಲಿಗೆ ಬರ್ತಾಳೆ. ಅನಾಮಿಕಾ, 5 ಪ್ಲೇಟ್ ಪುನುಗುಲು ಕೊಡೆ. ಅನಾಮಿಕಾ ಆನಂದದಿಂದ ಪುನುಗುಲು ಕಟ್ಟುತ್ತಾಳೆ. ಆ ನಂತರ ರಾಧಾ ಬರುತ್ತಾಳೆ. ಮತ್ತೆ 2 ಪ್ಲೇಟ್ ಪುನುಗುಲು ತಗೊಂಡು ಹೋಗ್ತಾಳೆ. 10 ನಿಮಿಷದ ನಂತರ ಸುಬ್ಬಯ್ಯ ತಾತ, ಮಲ್ಲೇಶ್ ಕೂಡ ಬರ್ತಾರೆ. ಪುನುಗುಲು ಕೊಂಡ್ಕೊತಾರೆ. ಬಿಸಿ ಬಿಸಿ ಪುನುಗುಲ ವಾಸನೆ ರುಚಿ ನೋಡಿದವರು ಇನ್ನೂ ಸ್ವಲ್ಪ ಜನನ ಕರ್ಕೊಂಡ್ಬರ್ತಾರೆ. ನೋಡುತ್ತಾ ಇರುವಾಗಲೇ ಆ ಗಾಡಿ ಮುಂದೆ ದೊಡ್ಡ ಕ್ಯೂ ಏರ್ಪಡುತ್ತದೆ. ಅಮ್ಮ, ಇನ್ನೊಂದ್ 2 ಪ್ಲೇಟ್ ಕೊಡಮ್ಮ. ಇಂತಹ ರುಚಿ ಯಾವತ್ತೂ ನೋಡಿಲ್ಲ. ರಾತ್ರಿ 10 ಗಂಟೆಯವರೆಗೂ ಗಾಡಿ ಮೇಲೆ ಮಾಡಿದ ಪುನುಗುಲೆಲ್ಲ ಮಾರಾಟವಾಗುತ್ತದೆ. ಅನಾಮಿಕಾ, ನೋಡಿದ್ಯಾ, ನಿನ್ನ ಕಷ್ಟಕ್ಕೆ ದೇವ್ರು ಎಷ್ಟು ಒಳ್ಳೆ ಫಲ ಕೊಟ್ಟಿದ್ದಾನೆ. ಇನ್ನು ಮೇಲಿಂದ ನಮ್ಮ ಸೊಸೆ ಮಳೆಯಲ್ಲಿ ಮನೆ ಮನೆಗೆ ತಿರುಗಬೇಕಾದ ಅಗತ್ಯವೇ ಇಲ್ಲ. ನಮ್ಮ ಕುಟುಂಬವನ್ನು ನಿಲ್ಲಿಸಿದ್ದು ಈ ಪುನುಗುಲು ಗಾಡಿಯಲ್ಲ, ನಮ್ಮ ಸೊಸೆಯ ಕಷ್ಟ. ದಿನ ಕಳೆಯೋ ಹಾಗೆ ಬಡ ಸೊಸೆಯ ಬಿಸಿ ಬಿಸಿ ಪುನುಗುಲ ಗಾಡಿ ಊರಿನಲ್ಲಿಯೇ ಅಲ್ಲ, ಸುತ್ತಮುತ್ತಲಿನ ಗ್ರಾಮದಲ್ಲಿ ಕೂಡ ಒಳ್ಳೆ ಹೆಸರನ್ನು ಸಂಪಾದಿಸುತ್ತದೆ. ಕೆಲಸವಿಲ್ಲದ ದಿನದಲ್ಲಿ ಕಣ್ಣೀರು ಹಾಕಿಕೊಂಡ ಆ ಕುಟುಂಬ ಈಗ ನಗುತ್ತಾ ಜೀವಿಸಲಿಕ್ಕೆ ಕಲ್ತ್ಕೊಳ್ಳುತ್ತೆ. ಕುಟುಂಬದಲ್ಲಿ ಒಬ್ಬರ ಕಷ್ಟವನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಂಡು ಆಧಾರವಾಗಿದ್ದರೆ ಚಿಕ್ಕ ತಳ್ಳುಗಾಡಿ ಕೂಡ ಒಂದು ಕುಟುಂಬವನ್ನು ದೊಡ್ಡ ಆಧಾರವಾಗಿ ಬದಲಾಗುತ್ತದೆ ಎಂದು ಬಡ ಸೊಸೆ ಅನಾಮಿಕಾ ನಿರೂಪಿಸಿದ್ದಾಳೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.